Dear students, good morning to everybody. Welcome to English class. Right? ಈಗ ನಾವು ಇವತ್ತಿನ ಒಂದು ಲೆಸನನ್ನು ನೋಡ್ತಾ ಹೋದಾಗ ಜಮೈಕನ್ ಫ್ರಾಗ್ಮೆಂಟ್ ಅಂತ ಇದೆ. ಜಮೈಕಾ ಈ ನಾರ್ತ್ ಅಮೇರಿಕಾ ಮತ್ತು ಸೌತ್ ಅಮೇರಿಕಾದ ನಡುವೆ ಅಲ್ಲಿ ದ್ವೀಪ ಸಮೂಹಗಳು ಕಂಡುಬರ್ತವೆ. ಕ್ಯೂಬಾ, ಆ ನಡುವೆ ಜಮೈಕಾ ಅನ್ನೋಂಥ ಒಂದು ಇದು ಬರುತ್ತೆ. ದೇಶ ಆ ಒಂದು ಸ್ಟೋರಿಯನ್ನು ಇಲ್ಲಿ ಹೆಂಡ್ರಿಕ್ಸ್ ಅವರು ನಮಗೆ ಹೇಳೋ ಅಂಥದ್ದು. ರೈಟ್ ಸ್ಟೂಡೆಂಟ್ಸ್, ಹೇಳೋದಕ್ಕೂ ಮುಂಚಿತವಾಗಿ ಅಲ್ಲೊಂದು ಏನು ಒಂದು ಸ್ಟೋರಿಯನ್ನು ನಮಗೆ ಪ್ರೀ ರೀಡಿಂಗ್ ಟಾಸ್ಕ್ನಲ್ಲಿ ನೋಡ್ತಾ ಹೋಗೋಣ. ಏನದು ಕೇಳಿಸ್ಕೊಳ್ಳಿ, ನಾನು ಓದ್ತೇನೆ, ನೀವು ಕೇಳಿಸ್ಕೊಳ್ಳಿ. ಗಾಂಧೀಜಿ ವಾಸ್ ಟ್ರಾವೆಲಿಂಗ್ ಫ್ರಮ್ ಡರ್ಬನ್ ಟು ಮಾರ್ಟಿಸ್ಬರ್ಗ್ in South Africa. He had a first-class ticket. He sat in the train. After some time, a passenger came and asked him to go to the other compartment. Gandhiji showed his first-class ticket and refused to leave the compartment. After some time, two policemen came and forcefully pushed him out of the train. His baggage was thrown out too. Gandhiji felt very sad. ಈಗ do you think why was Gandhiji thrown out of the train? ಏಕಿರ್ಬೋದು? ಎಸ್, ಅಪಾರ್ಥೈಡ್ ಪಾಲಿಸಿ, ರೇಷಿಯಲ್ ಡಿಸ್ಕ್ರಿಮಿನೇಷನ್, ವರ್ಣಭೇದ ನೀತಿ. ಕಪ್ಪು ಜನ ಮತ್ತು ಬಿಳಿ ಜನ ಅನ್ನುವಂಥ ಒಂದು ವರ್ಣಭೇದ ನೀತಿ ಆಫ್ರಿಕಾದಲ್ಲಿ ಇದ್ದದ್ದೇ ಇದಕ್ಕೆ ಕಾರಣ. ಕಪ್ಪು ವರ್ಣೀಯರು ಫಸ್ಟ್ ಕ್ಲಾಸ್ ಟಿಕೆಟ್ ತೆಗೆದುಕೊಂಡರೂ ಕೂಡ ಫಸ್ಟ್ ಕ್ಲಾಸ್ ಟಿಕೆಟ್ನಲ್ಲಿ ಪ್ರಯಾಣ ಮಾಡೋ ಹಾಗಿರಲಿಲ್ಲ, ಫಸ್ಟ್ ಕ್ಲಾಸ್ ಬೋಗಿಗಳಲ್ಲಿ ಹತ್ತೋ ಹಾಗಿರಲಿಲ್ಲ. ಇದನ್ನು ಹೇಳುತ್ತೆ. ಆಯಿತು, ಇನ್ನು ನೆಕ್ಸ್ಟ್ ಒನ್ ಮ್ಯಾಪ್ ವರ್ಕ್ ಇದೆ. ಆ ಮ್ಯಾಪ್ ವರ್ಕನ್ನು ನಾವು ಗಮನಿಸೋಣ. ಏನು ಫುಲ್ಲಾಗಿ ಓದ್ಕೊಳ್ಳಿ, ನೀಟಾಗಿ ಓದ್ಕೊಳ್ಳಿ. ಟೆಕ್ಸ್ಟ್ ಬುಕ್ ಓಪನ್ ಮಾಡಿ ಓದ್ಕೊಳ್ಳಿ. ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 35. ಪೇಜ್ ನಂಬರ್ 38ನಲ್ಲಿ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಒಂದು ಎಕ್ಸಾಂಪಲ್, ವಿಚ್ ಈಸ್ ದ ಕ್ಯಾಪಿಟಲ್ ಆಫ್ ಜಮೈಕಾ? ದ ಕ್ಯಾಪಿಟಲ್ ಆಫ್ ಜಮೈಕಾ ಈಸ್ ಕಿಂಗ್ಸ್ಟನ್ ಅಂತ ಕೊಟ್ಟಿದ್ದಾನೆ. ಈಗ ಕ್ವಶನ್ ನಂಬರ್ 1, ವಾಟ್ ಈಸ್ ದ ಏರಿಯಾ ಆಫ್ ಜಮೈಕಾ? 10,957 ಸ್ಕ್ವೇರ್ ಕಿಲೋಮೀಟರ್ ಆರ್ 4,230 ಸ್ಕ್ವೇರ್ ಮೈಲ್ಸ್ ಅಂತ ಹೇಳುತ್ತೆ. ವಿಚ್ ಆರ್ ದ ಮೇಜರ್ ಟೌನ್ಸ್ ಆ್ಯಂಡ್ ಸಿಟೀಸ್ ಇನ್ ಜಮೈಕಾ? ಮೇಜರ್ ಟೌನ್ಸ್ ಆ್ಯಂಡ್ ಸಿಟೀಸ್ ಅಂತ ಇದೆ ನೋಡಿ. ಮಾಂಟೆರೋ ಬೇ, ಸ್ಪ್ಯಾನಿಷ್ ಟೌನ್, ಸೈಂಟ್ ಆಂಡ್ರೂ, ಪೋರ್ಟ್ಮೋರ್. ನಂಬರ್ 3, ನೇಮ್ ಅಟ್ ಲೀಸ್ಟ್ 2 ಪೊಲಿಟಿಕಲ್ ಪಾರ್ಟೀಸ್ ಆಫ್ ಜಮೈಕಾ. ಯಾವ ಪೊಲಿಟಿಕಲ್ ಪಾರ್ಟೀಸ್? ಜಮೈಕಾ ಲೇಬರ್ ಪಾರ್ಟಿ ಒಂದು, ಮಾಡರೇಟ್ ಸೆಂಟ್ರಿಸ್ಟ್ ಪೀಪಲ್ಸ್ ನ್ಯಾಷನಲ್ ಪಾರ್ಟಿ ಒಂದು, ಲೆಫ್ಟ್ ಆಫ್ ಸೆಂಟರ್ ನ್ಯಾಷನಲ್ ಡೆಮೋಕ್ರೆಟಿಕ್ ಮೂವ್ಮೆಂಟ್ ಒಂದು,
ಸೆಂಟ್ರಿಸ್ಟ್ ಅಂತ ಒಂದು. ವಾಟ್ ಈಸ್ ದ ಪಾಪ್ಯುಲೇಷನ್ ಆಫ್ ಜಮೈಕಾ? ಪಾಪ್ಯುಲೇಷನ್ ಹೇಳುತ್ತೆ 1995 ಎಸ್ಟಿಮೇಟ್ 2,447,000 ಅಂತ ಹೇಳುತ್ತೆ. ರೈಟ್. ವೆನ್ ವಾಸ್ ಸ್ಲೇವರಿ ಅಬೋಲಿಷ್ಡ್ ಇನ್ ಜಮೈಕಾ? Slavery was abolished in Jamaica in 1838 ಅಂತ ಹೇಳುತ್ತೆ. ಆಯಿತು. ಇದು ನಿಮಗೆ ಇಂಗ್ಲೀಷ್ನಲ್ಲಿ ಕೊಡ್ತಾ ಇರುವಂಥ ಒಂದು ಆ್ಯಕ್ಟಿವಿಟಿ ಬರೀಬೇಕು ಒಂದು ಕಡೆ. ಸೊ ಲೆಸನ್ ನೇಮ್ ಬರೀಬೇಕು, ಜಮೈಕನ್ ಫ್ರಾಗ್ಮೆಂಟ್ ಅಂತ ಡೇಟ್ ಹಾಕಬೇಕು. ಡೇಟ್ ಹಾಕ್ಬಿಟ್ಟು ಈ ಒಂದು 5 ಪ್ರಶ್ನೆಗಳನ್ನು ಬರೀಬೇಕು. ಅಲ್ಲಿ ಉತ್ತರವನ್ನು ನೀವೇ ಬರೀಬೇಕು. ಜಮೈಕನ್ ಫ್ರಾಗ್ಮೆಂಟ್ A.L. ಹೆಂಡ್ರಿಕ್ಸ್ ಅಂತ. A.L. ಹೆಂಡ್ರಿಕ್ಸ್ ಈಸ್ ಎ ಪ್ರೊಲಿಫಿಕ್ ರೈಟರ್. ಅವರು ಒಂದು ಥರದ ಲಿಟ್ರೇಚರ್ ಬರೆದಿಲ್ಲ, ಅವರು ಹೆಚ್ಚಿನದಾಗಿ ಬರೆದಿದ್ದಾರೆ. ನಾನಾ ಪ್ರಕಾರದ ಲಿಟ್ರೇಚರನ್ನು ಅವರು ಬರೆದಿದ್ದಾರೆ. ವೆರೈಟಿ ಆಫ್ ಲಿಟ್ರೇಚರ್ ಹಿ ಹ್ಯಾಸ್ ರಿಟನ್. Some of his short stories appeared in the issues of the magazine Focus. ಇವರ ಶಾರ್ಟ್ ಸ್ಟೋರೀಸು ಫೋಕಸ್ ಅನ್ನೋ ಮ್ಯಾಗಝೈನ್ನಲ್ಲಿ ಪಬ್ಲಿಷ್ ಆಗಿದ್ದಾವೆ. ಹಿ ಈಸ್ ಎ ವೆಸ್ಟ್ ಇಂಡಿಯನ್ ರೈಟರ್ ಆ್ಯಂಡ್ ಹಿಸ್ ರೈಟಿಂಗ್ಸ್ ಕ್ಯಾರಿ ದ ಫ್ಲೇವರ್ ಇನ್ಹರೆಂಟ್ ಇನ್ ದ ಕೆರಿಬಿಯನ್ ಲಿಟ್ರೇಚರ್. ಇಲ್ಲಿ ಇವರೊಬ್ಬರು ವೆಸ್ಟ್ ಇಂಡಿಯನ್ ರೈಟರ್ ಅಂತ ಕರಿತೀವಿ, ಗುರುತಿಸ್ತೀವಿ. ಕೆರಿಬಿಯನ್ ಲಿಟ್ರೇಚರ್ ಅಂತಂದೇಳಿ ಪ್ರತ್ಯೇಕವಾಗಿ ಒಂದು ಬ್ರಾಂಚ್ ಆಗಿ ಬೆಳೆದು ಬಿಡುತ್ತೆ. ದ ಸ್ಟೋರಿ ಜಮೈಕನ್ ಫ್ರಾಗ್ಮೆಂಟ್ ಬ್ರಿಂಗ್ಸ್ ಔಟ್ ದ prejudice that almost every person suffers from when it comes to the denominational issues like color, caste and class. ಕಲರ್, ಕ್ಲಾಸ್ ಆ್ಯಂಡ್ ಕ್ಯಾಸ್ಟ್ ವಿಚಾರವಾಗಿ ಭೇದ ಮಾಡೋಂಥ ವಿಚಾರ ಬಂದಾಗ ಆ ಸಂದರ್ಭದಲ್ಲಿ ಪ್ರೆಜುಡಿಸ್ ಅನ್ನೋಂಥದ್ದು ಬೆಳೆದು ಬರುತ್ತೆ. ಆ ಪ್ರೆಜುಡಿಸ್ ಬಗ್ಗೆ ಅಂದರೆ ನಮ್ಮಲ್ಲಿ ಮೊದಲೇ ಇರುವಂತಹ ಒಂದು ಒಪಿನಿಯನ್, ಅದನ್ನು ಪ್ರೆಜುಡಿಸ್ ಅಂತ ಕರಿತೀವಿ, ಪೂರ್ವಕಲ್ಪನೆ. ರೈಟ್. ಈಗ ಪ್ಯಾರಾಗ್ರಾಫ್ ನಂಬರ್ 1 ನೋಡೋಣ. ಎವ್ರಿ ಡೇ ಐ ವಾಕ್ ಎ half mile from my home to the rail track lines in the morning and from the lines to my home in the evening. The walk is pleasant. You can see on either side red and green roofed bungalows, green lawns and gardens. The exercise is good for me, and now and then I learn something from a little incident. Every day. ನೋಡಪ್ಪ, ನಾನು ಪ್ರತಿದಿನ ವಾಕ್ ಮಾಡ್ತೇನೆ. ಮನೆಯಿಂದ ರೈಲ್ ಟ್ರ್ಯಾಕ್ ಲೈನ್ಸ್ ತನಕ ½ ಮೈಲು. ಸೊ ಮಾರ್ನಿಂಗ್ ಇಲ್ಲಿಂದ ಅಲ್ಲಿಗೆ ಹೋಗೋದು, ಸಂಜೆ ರೈಲ್ ಟ್ರ್ಯಾಕ್ ಲೈನ್ನಿಂದ ಮನೆಗೆ ಬರೋ ಅಂಥದ್ದು ½ ಮೈಲ್. ಈ ವಾಕ್ ನನಗೆ ತುಂಬ ಪ್ಲೆಸೆಂಟ್ ಅನಿಸುತ್ತೆ, ಖುಷಿ ಅನಿಸುತ್ತೆ, ಆಹ್ಲಾದಕರ ಅನಿಸುತ್ತೆ. ಇನ್ನು ಆ ಕಡೆ ಲೆಫ್ಟ್ ಸೈಡ್ ರೈಟ್ ಸೈಡ್ ನಾನು ಹೋಗ್ತಾ ನೋಡ್ತೇನೆ, ಏನು ಗ್ರೀನ್ ರೂಫ್ಡ್ ಬಂಗ್ಲೋಗಳು, ರೆಡ್ ರೂಫ್ಡ್ ಬಂಗ್ಲೋಗಳು,
ರೆಡ್ ಆ್ಯಂಡ್ ಗ್ರೀನ್ ರೂಫ್ಡ್ ಬಂಗ್ಲೋಗಳನ್ನು ನಾನು ನೋಡ್ತೇನೆ. ಹಾಗೆ ಗ್ರೀನ್ ಲಾನ್ಸ್ ಇರೋಂಥದ್ದು ನೋಡ್ತೇನೆ, ಗಾರ್ಡನ್ಸ್ಗಳಿದ್ದಾವೆ, ಇವನ್ನೆಲ್ಲ ನಾನು ನೋಡ್ತೇನೆ. ನೀವು ನೋಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಈ ಎಕ್ಸರ್ಸೈಸ್ ನನಗೆ ವಾಕಿಂಗ್ ಎಕ್ಸರ್ಸೈಸ್ ಇದೆಯಲ್ಲ, ಇದು ಗುಡ್ ಫಾರ್ ಮೀ ಅಂತ ಹೇಳ್ಕೊಳ್ತಾರೆ ಎ.ಎಲ್. ಹೆಂಡ್ರಿಕ್ಸ್. ಆ್ಯಂಡ್ ನೌ ಆ್ಯಂಡ್ ದೆನ್ ಐ ಲರ್ನ್ ಸಮಥಿಂಗ್ ಫ್ರಮ್ ಎ ಲಿಟ್ಲ್ ಇನ್ಸಿಡೆಂಟ್. ಒಂದು ಲಿಟ್ಲ್ ಇನ್ಸಿಡೆಂಟ್ನಿಂದ ಕೂಡ ನಾನು ಏನನ್ನಾದರೂ ಒಂದು ಕಲಿತೇನೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ಒನ್ ಮಾರ್ನಿಂಗ್ about halfway between my front gate and the rail track, I noticed two boys playing in the garden of the more modest cottages. They were both very little boys. One was 4 years old, perhaps, the other 5. The bigger of the two was a sturdy youngster, very dark, with a mat of coarse hair on his head and coal black eyes. He was definitely a little Jamaican, strong little Jamaican. The other little fellow was smaller but also sturdy. ಒಂದು ಮಾರ್ನಿಂಗ್ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ನಾನಿನ್ನು ಅಬೌಟ್ ಹಾಫ್ ವೇ ಬಿಟ್ವೀನ್ ಮೈ ಫ್ರಂಟ್ ಗೇಟ್ ಆ್ಯಂಡ್ ದ ರೈಲ್ ಟ್ರ್ಯಾಕ್, ಆ ರೈಲ್ ಟ್ರ್ಯಾಕಿಗೂ ಮತ್ತು ನನ್ನ ಮನೆಯ ಒಂದು ಫ್ರಂಟ್ ಗೇಟ್ ಇದೆಯಲ್ಲ ಅದರ ಮಧ್ಯ ಭಾಗದಲ್ಲಿ ಅರ್ಧ ಭಾಗ ಇಬ್ಬರು ಹುಡುಗರು ಆಟ ಆಡ್ತಾ ಇರೋಂಥದ್ದನ್ನು ನಾನು ನೋಡಿದೆ. ಎಲ್ಲಿ? ಅವರ ಸಿಂಪಲ್ ಆದಂಥ ಮನೆಯ ಗಾರ್ಡನ್ನಲ್ಲಿ. ಅವರಿಬ್ಬರು ಕೂಡ ವೆರಿ ಲಿಟ್ಲ್ ಬಾಯ್ಸ್, ತುಂಬ ಪುಟ್ಟ ಹುಡುಗರು. ಅವರಲ್ಲಿ ಒಬ್ಬ 4 ವರ್ಷ ಇರ್ಬೋದು, ಇನ್ನೊಬ್ಬ 5 ವರ್ಷ. ಇದರಲ್ಲಿ ದೊಡ್ಡವನೇನಿದ್ದಾನೆ, ದಪ್ಪನೆಯವನು, ದ ಬಿಗರ್ ಆಫ್ ದ ಟೂ ವಾಸ್ ಎ ಸ್ಟರ್ಡಿ ಯಂಗ್ಸ್ಟರ್, ಸ್ಟ್ರಾಂಗ್ ಆಗಿದ್ದಾನೆ, ತುಂಬ ಡಾರ್ಕ್ ಆಗಿದ್ದಾನೆ, ಕಪ್ಪಿದ್ದಾನೆ, ವಿತ್ ಎ ಮ್ಯಾಟ್ ಆಫ್ ಕೋರ್ಸ್ ಏರ್ ಆನ್ ಹಿಸ್ ಹೆಡ್. ಕೋರ್ಸ್ ಏರ್, ಒರಟಾದಂಥ ಕೂದಲಿದೆ, ಆ್ಯಂಡ್ ಕಣ್ಣುಗಳು ಕೋಲ್ ಬ್ಲ್ಯಾಕ್ ಐಸ್, ಕಪ್ಪಿದ್ದಾರೆ. ಹಿ ವಾಸ್ ಡೆಫಿನೆಟ್ಲಿ, ಅವನನ್ನು ನೋಡಿದ್ರೆ ಎ ಲಿಟ್ಲ್ ಜಮೈಕಾನ್ ಅನ್ನಂಗೆ ಕಾಣ್ತಾನೆ. ಅವನು ಸ್ಟ್ರಾಂಗ್ ಲಿಟ್ಲ್ ಜಮೈಕಾನ್, ಬಲಶಾಲಿಯಾಗಿದ್ದ. ಇನ್ನೊಬ್ಬ ಇದ್ನಲ್ಲ, ದ ಅದರ್ ಲಿಟ್ಲ್ ಫೆಲೋ ವಾಸ್ ಸ್ಮಾಲರ್, ಚಿಕ್ಕವನಾಗಿದ್ದ, ಸಣ್ಣವನು, ಬಟ್ ಆಲ್ಸೋ ಸ್ಟರ್ಡಿ, ಅವನು ಕೂಡ ಬಲವಾಗಿದ್ದ. ಹಿ ವಾಸ್ ವೈಟ್, ಅವನು ಬೆಳ್ಳಗಿದ್ದ, ವಿತ್ ಹೇಸಲ್ ಐಸ್ ಆ್ಯಂಡ್ ಲೈಟ್ ಬ್ರೌನ್ ಏರ್. ಲೈಟ್ ಬ್ರೌನ್ ಏರ್ ಅಲ್ಲಿ ಹೇಸಲ್ ಐಸ್, ರೆಡಿಶ್ ಬ್ರೌನ್ ಐಸ್ ಅವನ ಕಣ್ಣುಗಳು. ಹೌದು, ರೆಡಿಶ್ ಬ್ರೌನ್ ಐಸ್ ಆ್ಯಂಡ್ ಲೈಟ್ ಬ್ರೌನ್ ಏರ್. ಲೈಟ್ ಬ್ರೌನ್ ಏರ್. ಬೋತ್ ವರ್ ಡ್ರೆಸ್ಡ್ ಇನ್ ಬ್ಲೂ ಶರ್ಟ್ಸ್ ಆ್ಯಂಡ್ ಕಾಕಿ ಪ್ಯಾಂಟ್ಸ್. ಇಬ್ಬರು ಕೂಡ ಕಾಕಿ ಪ್ಯಾಂಟ್ ಹಾಕಿದ್ದಾರೆ, ಬ್ಲೂ ಶರ್ಟ್ಸನ್ನು ಹಾಕಿದ್ದಾರೆ. ದೇ ವೋರ್ ನೋ ಶೂಸ್, ದೇರ್ ಫೀಟ್ ವರ್ ಮಡಿ. ಶೂಸ್ ಹಾಕಿಲ್ಲ, ಆದರೆ ಅವರ ಪಾದಗಳು ಮಾತ್ರ ಮಡಿಯಾಗಿದೆ, ಅಂದರೆ ಮಣ್ಣು ಮೆತ್ಕೊಂಡಿದೆ. ದೇ ವರ್ ನಾಟ್ ಕಾನ್ಷಿಯಸ್ ಆಫ್ ಮೈ ಸ್ಟ್ಯಾಂಡಿಂಗ್ ದೇರ್. ಅವ್ರಿಗೆ ನಾನಿಲ್ಲಿ ನಿಂತಿರೋಂಥದ್ರ ಬಗ್ಗೆ ಅವ್ರಿಗೆ ಅಷ್ಟಾಗಿ ಗೊತ್ತಿಲ್ಲ. ವಾಚಿಂಗ್ ದ್ಯಾಮ್, ನಾನು ಅವ್ರನ್ನ ನೋಡ್ತಾ ಇದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ.
ದೇ ಪ್ಲೇಡ್ ಆನ್. ಅವರು ಆಟ ಆಡ್ಕೊಳ್ತಾ ಮುಂದುವರೆದ್ರು. ದ ಗೇಮ್, ಇಫ್ ಇಟ್ ಕುಡ್ ಬಿ ಕಾಲ್ಡ್ ಎ ಗೇಮ್, ವಾಸ್ ನಾಟ್ ಎಲಾಬರೇಟ್. ಇದು ಗೇಮ್ ಅಷ್ಟೇ ಅಂತ ದೊಡ್ಡದಾದಂಥ ಆಟ ಏನಲ್ಲ, ಒಂದು ಚಿಕ್ಕದಾದಂಥ ಆಟ ಇದು. ಹೇಳ್ಕೊಳ್ಲಿಕ್ಕೆ ಇದೊಂದು ಗೇಮ್. ಇಲ್ಲಿ ಲಿಟ್ಲ್ ವೈಟ್ ಬಾಯ್ ವಾಕ್ಡ್ ಮ್ಯಾಜೆಸ್ಟಿಕಲಿ ಅಪ್ ಆ್ಯಂಡ್ ಡೌನ್. ಹೀಗೆ ಅಪ್ ಆ್ಯಂಡ್ ಡೌನ್, ಮೇಲೆ ಕೆಳಗೆ ಓಡಾಡ್ತಾ ಇದ್ದಾನೆ. ಹಾಗೆ ರೈಟ್. And every now and then shouted in a commanding tone at his bigger playmate. ಬಿಗ್ಗರ್ ಪ್ಲೇಮೇಟ್ ಕಡೆ ನೋಡಿಕೊಂಡು ಅವನು ಒಂದು ಕಮ್ಯಾಂಡಿಂಗ್ ಟೋನ್ನಲ್ಲಿ ಹೇಳ್ತಾ ಇದ್ದಾನೆ, ಹೇಗೆ ಮಾಡು ಅಂತ. ದ ಲಿಟಲ್ ಬ್ರೌನ್ ಬಾಯ್ ಡ್ರ್ಯಾಗ್ಡ್ ಆನ್ ಕ್ವೈಟ್ಲಿ ಬಿಹೈಂಡ್ ಹಿಮ್. ಅವನು ಲಿಟಲ್ ಬ್ರೌನ್ ಬಾಯ್, ಸೊ ಅವನ ಹಿಂದೆ ಡ್ರ್ಯಾಗ್ಡ್ ಆನ್, ಸೊ ಹಿಂಬಾಲಿಸ್ತಿದ್ದ, ಬಿಹೈಂಡ್ ಹಿಮ್ ಆ್ಯಂಡ್ ಡಿಡ್ ವಾಟ್ ಹಿ ವಾಸ್ ಟೋಲ್ಡ್. ಸೊ ಇವನಿಗೆ ಏನು ಹೇಳ್ತಾ ಇದ್ನ ಅದನ್ನು ಅವನು ಮಾಡ್ತಾ ಇದ್ದ. ಪಿಕ್ ಅಪ್ ದಟ್ ಸ್ಟೇಕ್. ದ ಡಾರ್ಕ್ ಬಾಯ್ ಪಿಕ್ಡ್ ಇಟ್ ಅಪ್. ಡಾರ್ಕ್ ಬಾಯ್ ಅವನು ಪಿಕಪ್ ದಟ್ ಸ್ಟಿಕ್ ಅಂದ ತಕ್ಷಣವೇ ಅವನು ಡಾರ್ಕ್ ಬಾಯ್ ಹೋದ, ಆ ಸ್ಟಿಕ್ಕನ್ನು ಎತ್ಕೊಂಡ. ಜಂಪ್ ಇನ್ ಟು ದ ಫ್ಲವರ್ಸ್. ದ ಡಾರ್ಕ್ ಬಾಯ್ ಜಂಪ್ಡ್. ಫ್ಲವರ್ಸ್ ಒಳಗೆ ಜಂಪ್ ಮಾಡ್ದ. ಗೆಟ್ ಮೀ ಸಮ್ ವಾಟರ್. ದ ಡಾರ್ಕ್ ಬಾಯ್ ರ್ಯಾನ್ ಇನ್ಸೈಡ್. ಒಳಗೆ ಓಡ್ದ. ದ ವೈಟ್ ಬಾಯ್ sat down on the lawn. The white boy ಸೊ ಲಾನ್ ಮೇಲೆ ಕುಳಿತುಕೊಂಡ. ನೋಡಿ, ಅಲ್ಲಿ ಹೇಳ್ತಾ ಇರೋಂಥವನ್ನ ಗಮನಿಸಿ. ಈಗ ಏನಾಯಿತು, ಅವನೇನೇನು ಹೇಳ್ದ ಗೊತ್ತಾಯ್ತಲ್ಲ. ಪಿಕಪ್ ದಟ್ ಸ್ಟಿಕ್ ಅಂತ ಹೇಳ್ದ. ಡಾರ್ಕ್ ಬಾಯ್ ವೈಟ್ ಬಾಯ್ ಹೇಳ್ದಂಥವನ್ನೆಲ್ಲ ಮಾಡ್ತಾ ಇದ್ದ. ಸೊ ಜಂಪ್ ಇನ್ ಟು ದ ಫ್ಲವರ್ಸ್ ಅಂದ. ಡಾರ್ಕ್ ಬಾಯ್ ಜಂಪ್ ಮಾಡ್ದ. ಗೆಟ್ ಮೀ ಸಮ್ ವಾಟರ್ ಅಂದ. ಓಡ್ದ, ನೀರನ್ನು ತಂದು ಕೊಟ್ಟ ಅನ್ನೋಂಥದ್ದು. ಐ ವಾಸ್ ಅಮೇಜ್ಡ್. ನನಗೆ ಆಶ್ಚರ್ಯ ಆಯಿತು. ಐ ವಾಸ್ ಅಮೇಜ್ಡ್. ಹೂ ವಾಸ್ ಅಮೇಜ್ಡ್? ದ ನರೇಟರ್ A.L. ಹೆಂಡ್ರಿಕ್ಸ್ ವಾಸ್ ಅಮೇಜ್ಡ್. ಯಾಕೆ ಅಮೇಜ್ಡ್ ಆದ? ಹಿಯರ್ ಬಿಫೋರ್ ಮೈ ಐಸ್ ಎ ವೈಟ್ ಬೇಬಿ, ಫಾರ್ they were little more than babies, was imposing his will upon a little black boy. ಇಲ್ಲಿ ನನ್ನ ಕಣ್ಮುಂದೇನೆ ಒಬ್ಬ ಲಿಟ್ಲ್ ಬೇಬಿ, ವೈಟ್ ಬೇಬಿ ತನ್ನ ವಿಲ್ಲನ್ನು, ತನ್ನ ಇಚ್ಛೆಯನ್ನು ಒಬ್ಬ ಬ್ಲ್ಯಾಕ್ ಬಾಯ್ ಮೇಲೆ ಹೇರ್ತಾ ಇದ್ದಾನಲ್ಲ, ಹೇರ್ತಾ ಇದ್ದಾನೆ. ಆ್ಯಂಡ್ ದ ಲಿಟಲ್ ಬ್ಲ್ಯಾಕ್ ಬಾಯ್ ಸಬ್ಮಿಟೆಡ್. ಇಲ್ಲಿ ಲಿಟಲ್ ಬ್ಲ್ಯಾಕ್ ಬಾಯ್ ಸಬ್ಮಿಟೆಡ್. ಲಿಟಲ್ ಬ್ಲ್ಯಾಕ್ ಬಾಯ್ ತನ್ನನ್ನೇ ಅರ್ಪಿಸ್ಕೊಂಡಿದ್ದಾನೆ. ಅವನೇನು ಹೇಳ್ತಾ ಇದ್ದಾನೋ ಅದನ್ನೆಲ್ಲ ಫಾಲೋ ಮಾಡ್ತಾ ಇದ್ದಾನೆ. ಸಬ್ಮಿಟೆಡ್. ಐ ಪಜಲ್ಡ್ within myself as I went down the road. ರೋಡ್ನಲ್ಲಿ ನಡ್ಕೊಂಡು ಹೋಗ್ಬೇಕಾದಾಗ ಹಿಂಗೆ ಹೋಗ್ತಾ ಇದ್ದೆ, ನನ್ನೊಳಗೆ ನಾನೇ ಕನ್ಫ್ಯೂಷನ್ ಆದೆ. ಕುಡ್ ಇಟ್ ಬಿ ದಟ್ ದ ಲಿಟಲ್ ಬಾಯ್ ಎ ಸನ್ ಆಫ್ ಎ ಹೌಸ್ ಸರ್ವೆಂಟ್? ಐ ಆಸ್ಕ್ಡ್ ಮೈ ಸೆಲ್ಫ್. ನಾನು ನನ್ನನ್ನೇ ಪ್ರಶ್ನೆ ಮಾಡಿಕೊಂಡೆ, ಏನು ಈ ಹುಡುಗ ಆ ಒಂದು ಹೌಸ್ ಸರ್ವೆಂಟ್ನ
ಮಗ ಇರ್ಬೋದೇ ಈ ಲಿಟ್ಲ್ ಬಾಯ್, ಹೌಸ್ ಸರ್ವೆಂಟ್ನ ಮಗ ಇವನು ಇರಬಹುದೇ ಅಂತ. ನೋ, ಇಲ್ಲ. ದೇ ವರ್ ಆಬ್ವಿಯಸ್ಲಿ ಡ್ರೆಸ್ಡ್ ಅಲೈಕ್. ಅವರಿಬ್ಬರು ಕೂಡ ಒಂದೇ ರೀತಿ ಡ್ರೆಸ್ ಹಾಕಿದ್ದಾರೆ. ದ ಲಿಟಲ್ ಡಾರ್ಕ್ ಬಾಯ್ ವಾಸ್ ಎ ನೈಬರ್ಸ್ ಚೈಲ್ಡ್. ಓಹೋ, ಪಕ್ಕದ ಮನೆ ಹುಡುಗ ಇರ್ಬೋದು. ಐ ವಾಸ್ ಶೂರ್ ಆಫ್ ದಟ್, 100% ಶೂರ್ ಇದ್ದೇನೆ. ದೆನ್ how was it that he obeyed so faithfully the white boy's orders? ಹೌದು, ಅದೇಗೆ ವೈಟ್ ಬಾಯ್ಸ್ ಆರ್ಡರ್ಸ್ನೆಲ್ಲ ಇವನು ಫಾಲೋ ಮಾಡ್ತಾ ಇದ್ದಾನಲ್ಲ, ಎಷ್ಟು ಒಬಿಡಿಯೆಂಟಾಗಿ ಫೇತ್ಫುಲ್ಲಾಗಿ ಅವನು ಒಬೆ ಮಾಡ್ತಾ ಇದ್ದಾನೆ. ಗಮನಿಸಿ ನೋಡಿ, ಅಂಥದ್ದನ್ನು ಇಲ್ಲಿ ಹೇಳ್ತಾ ಇರೋಂಥದ್ದು. ರೈಟ್ ಸ್ಟೂಡೆಂಟ್ಸ್, ಹೀಗೆ ವೈಟ್ ಬಾಯ್ಸ್ ಆರ್ಡರ್ಸ್. 5ನೇ ಪ್ಯಾರಾಗ್ರಾಫಿಗೆ ಬನ್ನಿ. ವಾಸ್ ಇಟ್ ದಟ್ ಇವನ್ ಎಸ್ ಎ ಬಾಯ್ he sensed that in his own country he would be at the white man's beck and call? Could he make a difference between himself and the white boy? And could he think that he was going to boss over the black man? I could find no answer. ನೋಡಿ, ಈಗ ನಿರೂಪಕರಲ್ಲಿ ಪ್ರಶ್ನೆಗಳು ಹೇಳ್ತವೆ, ತನ್ನಲ್ಲೇ ಪ್ರಶ್ನೆಗಳನ್ನು ಹಾಕ್ಕೊಳ್ತಾರೆ. ಮೊದಲನೇ ಪ್ರಶ್ನೆ ಏನು? ವಾಸ್ ಇಟ್ ದಟ್ ಇವನ್ ಆಸ್ ಎ ಬಾಯ್ ಹಿ ಸೆನ್ಸ್ಡ್ ದಟ್ ಇನ್ ಹಿಸ್ ಓನ್ ಕಂಟ್ರಿ ಹಿ ವುಡ್ ಬಿ ಅಟ್ ದ ವೈಟ್ ಮ್ಯಾನ್ಸ್ ಬೆಕ್ ಅಂಡ್ ಕಾಲ್? ಒಬ್ಬ ಕಪ್ಪು ಹುಡುಗ ತನ್ನ ದೇಶದ ನೆಲದಲ್ಲೇ ಒಬ್ಬ ವೈಟ್ ಬಾಯ್ ಕರೆದ ತಕ್ಷಣ ಅವನು ಹೇಳಿದ್ದನ್ನೆಲ್ಲ ಮಾಡುವಂಥವನಾಗಿದ್ದಾನ? ಅವನ ದೇಶದಲ್ಲೇ ಅವನು ಸರ್ವೆಂಟ್ ಆಗಿದ್ದಾನ? ಕುಡ್ ಹಿ ಮೇಕ್ ಎ ಡಿಫರೆನ್ಸ್ ಬಿಟ್ವೀನ್ ಹಿಮ್ಸೆಲ್ಫ್ ಅಂಡ್ ದ ವೈಟ್ ಬಾಯ್? ಬ್ಲ್ಯಾಕ್ ಬಾಯ್ ಮತ್ತು ವೈಟ್ ಬಾಯ್ ಅನ್ನೋಂಥದ್ರ ನಡುವೆ ಡಿಫ್ರೆನ್ಸ್ಗಳನ್ನು ಕ್ರಿಯೇಟ್ ಮಾಡಿದಾನ, ವ್ಯತ್ಯಾಸಗಳನ್ನು ತಾನೇ ಮಾಡ್ಕೊಂಡಿದ್ದಾನ? ಆ್ಯಂಡ್ ಕುಡ್ ಹಿ ಥಿಂಕ್ ದ್ಯಾಟ್ ಹಿ ವಾಸ್ ಗೋಯಿಂಗ್ ಟು ಬಾಸ್ ಓವರ್ ದ ಬ್ಲ್ಯಾಕ್ ಮ್ಯಾನ್? ಅಥವಾ ಅವನು ವೈಟ್ ಬಾಯ್ ತಾನು ಬ್ಲ್ಯಾಕ್ ಬಾಯನ್ನು ಬಾಸ್ ಆಗಿ ವರ್ತಿಸ್ಬೇಕು ಅಂತ ಅಂದ್ಕೊಂಡಿದ್ದಾನ? ನನಗೆ ಆನ್ಸರ್ ಸಿಕ್ಕಲಿಲ್ಲ. I could not bring myself to believe such a thing, and with my own eyes I had seen a little dark boy take orders from a little white boy. Obviously he is socially equal and younger and smaller. Were we as a race really inferior? So inferior that even in our infancy we realized our deficiencies and accepted a position as the white man's servant. ನೋಡಿ, ಅವ್ರಿಗೆ ಉತ್ತರ ಸಿಕ್ಕಲಿಲ್ಲ. I could not bring myself to believe such a thing. ಅಲ್ಲ, ಅಂಥ ವಿಚಾರವನ್ನು ನಾನೇ ಸ್ವತಃ ನಂಬಲಿಕ್ಕೆ ಆಗಲಿಲ್ಲ. ಆ್ಯಂಡ್ ವಿತ್ ಮೈ ಓನ್ ಐಸ್ ಐ ಹ್ಯಾಡ್ ಸೀನ್ ಎ ಲಿಟಲ್ ಡಾರ್ಕ್ ಬಾಯ್ ಟೇಕ್ ಆರ್ಡರ್ಸ್ ಫ್ರಮ್ ಎ ಲಿಟಲ್ ವೈಟ್ ಬಾಯ್. ನೋಡು, ನನ್ನ ಓನ್ ಕಣ್ಣಿನಿಂದ ನೋಡಿದ್ದೇನೆ. ಏನು? ಲಿಟಲ್ ಡಾರ್ಕ್ ಬಾಯ್ ಲಿಟಲ್ ವೈಟ್ ಬಾಯ್ನಿಂದ ಆರ್ಡರ್ನ ತಗೊಳ್ತಾ ಇರೋವಂಥದ್ದನ್ನು. Obviously he is socially equal and younger and smaller. Obviously ವೈಟ್ ಬಾಯ್ ಇರೋಂಥವ್ನೇನಪ್ಪ ಅಂದರೆ
ಸೋಷಿಯಲ್ ಈಕ್ವಲ್, ಯಂಗರ್ ಆಗಿದ್ದಾನೆ, ಸ್ಮಾಲರ್ ಆಗಿದ್ದಾನೆ, ಅಂಥವನಿಂದ ಇಂಥದ್ದು ನಡೀತಾ ಇದೆ. ವರ್ ವಿ ಆ್ಯಸ್ ಎ ರೇಸ್ ರಿಯಲಿ ಇನ್ಫೀರಿಯರ್? ಒಂದು ಜನಾಂಗವಾಗಿ ನಾನು ಗಮನಿಸಿದಾಗ ಇಡೀ ಜನಾಂಗವೇನೇ ಹಾಗಾದರೆ ಬಿಳಿ ಜನಾಂಗಕ್ಕೆ ಏನು ಇನ್ಫೀರಿಯರ್ ಆಗಿದೆಯೇ? ನಾವು ಅಷ್ಟು ಕೀಳಾಗಿದ್ದೇವೆಯೇ? ಸೋ ಇನ್ಫೀರಿಯರ್ ದಟ್ even in our infancy we realized our deficiencies. ನಮ್ಮ ಇನ್ಫ್ಯಾನ್ಸಿಯಲ್ಲಿ, ಶೈಶವಾವಸ್ಥೆ ಅಂತ ಇನ್ಫ್ಯಾನ್ಸಿ ಅಂದರೆ ನಾವು ತುಂಬ ಕೀಳು. ಎಷ್ಟರ ಮಟ್ಟಿಗೆ ಕೀಳು ಅಂತ ಹೇಳಿದ್ರೆ, ನಮ್ಮ ಕೊರತೆಗಳನ್ನು ನಾವು ಅರ್ಥ ಮಾಡಿಕೊಂಡ್ವಿ. ಆ್ಯಂಡ್ ಅಕ್ಸೆಪ್ಟೆಡ್ ಎ ಪೊಸಿಷನ್ ಆ್ಯಸ್ ದ ವೈಟ್ ಮ್ಯಾನ್ ಸರ್ವೆಂಟ್. ನಾವು ಹಾಗಾದರೆ ವೈಟ್ ಮ್ಯಾನ್ ಸರ್ವೆಂಟ್ ಅನ್ನೋದನ್ನು ಒಪ್ಕೊಂಡ್ವಿ? ಕ್ವೆಶನ್ ಮಾರ್ಕ್ ಇದೆ. ಈಗ 6th ಪ್ಯಾರಾಗ್ರಾಫ್ ಬನ್ನಿ. ಫಾರ್ ಎ ಹೋಲ್ ಡೇ ಐ ವೆಂಟ್ ಆನ್ ಆಸ್ಕಿಂಗ್ ದೀಸ್ ಕ್ವೆಶನ್ಸ್ ಟು ಮೈ ಸೆಲ್ಫ್. ಇಡೀ ದಿನ ಇದೇ ಪ್ರಶ್ನೆಗಳನ್ನು ನಾನು ನನ್ನನ್ನೇ ನನ್ನೇ ಪ್ರಶ್ನೆಗಳನ್ನು ಕೇಳ್ಕೊಳ್ತಾ ಹೋದೆ. ಫಾರ್ ಎ ಹೋಲ್ ಡೇ ಮೈ ಫೇತ್ ಇನ್ ಮೈ ಪೀಪಲ್ ವಾಸ್ ಶೇಕನ್. ಫಾರ್ ಎ ಹೋಲ್ ಡೇ, ಇಡೀ ದಿನ ಮೈ ಫೇತ್ ಇನ್ ಮೈ ಪೀಪಲ್ ವಾಸ್ ಶೇಕನ್. ನನ್ನ ಜನಗಳಲ್ಲಿ ನನಗಿದ್ದಂಥ ನಂಬಿಕೆ ಶೇಕ್ ಆಯಿತು. ವೆನ್ ಐ ಪಾಸ್ಡ್ ಬೈ ದ ಆಫ್ಟರ್ನೂನ್ ಹೊತ್ತಿಗೆ ನಾನು ಪಾಸಾದಾಗ ದ ಲಿಟ್ಲ್ ಬಾಯ್ಸ್ ವರ್ ನಾಟ್ ದೇರ್. ಲಿಟ್ಲ್ ಬಾಯ್ಸ್ ಅಲ್ಲಿರಲಿಲ್ಲ. ದಟ್ ಈವ್ನಿಂಗ್ ಐ ಥಾಟ್ ಡೀಪ್ಲಿ ಆನ್ ದ ಸಬ್ಜೆಕ್ಟ್. ಮತ್ತೆ ಸಂಜೆ ನಾನು ಮತ್ತೆ ಅದೇ ಸಬ್ಜೆಕ್ಟ್ ಬಗ್ಗೆ ಥಿಂಕ್ ಮಾಡಿದೆ. ನೋಡಿದ್ರಲ್ಲ ಮಕ್ಕಳ, ಇಲ್ಲಿ ನರೇಟರ್ ನೋಡಿದ್ದು ಒಂದು ಸಂಗತಿ, ಅದು ಇವರ ಮೈಂಡಲ್ಲಿ ಯಾವ ರೀತಿಯಾಗೆಲ್ಲ ಪ್ರಶ್ನೆಗಳನ್ನು ಏಳಿಸ್ತಾ ಇದೆ ಅನ್ನೋಂಥದ್ದು ನಾವು ತಿಳ್ಕೊಬೇಕಾದಂಥ ಒಂದು ವಿಚಾರ. ರೈಟ್ ಸ್ಟೂಡೆಂಟ್ಸ್, ಇಷ್ಟಿರಲಿ. ಮುಂದಿನ ಒಂದು ತರಗತಿನಲ್ಲಿ ನೋಡೋಣ. ಸೊ ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.